ಬಜೆಟ್ ಬಳಿಕ ಮಹತ್ತರ ಬದಲಾವಣೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಜೆಟ್ ನಂತರ ಸಿಎಂ ಮುಂದುವರಿತಾರೆ ಎಂಬ ವಿಚಾರ. ಸಿಎಂ ಮುಂದುವರಿತಾರೆ ಎಂಬುದರ ಬಗ್ಗೆ ಗೊತ್ತಿಲ್ಲ, ಆದರೆ ಗೊಂದಲ ನಿಲ್ಲಬೇಕನ್ನೋದು ನನ್ನ ವಿಚಾರ. ಬಾಗಲಕೋಟೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರೇ ಇದ್ದಾರೆ, ಅವರೇ ಮುಂದುವರಿತಾರೆ ಅಂತ ಲೆಕ್ಕಾಚಾರ. ಅರ್ಧಗಿರ್ಧ ಅಂತ ನಾವೇನ್ ಕೇಳಿಲ್ಲ. ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರಿದ್ದಾರೆ, ಅವರೇ ಮುಂದುವರಿತಾರೆ ಅನ್ನೋದಷ್ಟೇ ನಮ್ಮದು. ಮಿಕ್ಕಿದೆಲ್ಲ ಕೂಡ ಹೈಕಮಾಂಡ್ಗೆ ಬಿಟ್ಟದ್ದು. ಬಾಗಲಕೋಟೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರ್ಧಗಿರ್ಧ ಅಂತ ನಾವೇನ್ ಕೇಳಲಿಲ್ಲ. ಎಲ್ಲದೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತಹ ನಿರ್ಧಾರ. ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಬಜೆಟ್ ಬಳಿಕ ಮಹತ್ತರ ಬದಲಾವಣೆ ಎಂಬ ವಿಚಾರ ಸಾಕಷ್ಟು ಸುದ್ದಿಯಲ್ಲಿದೆ. ಬಜೆಟ್ ನಂತರ ಸಿಎಂ ಬದಲಾಗ್ತಾರ? ಬಜೆಟ್ ನಂತರ ಅಲ್ಲ, ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅವಾಗಿಂದನೂ ಸಹ ಒಂದು ಹಬ್ಬ ಹರಿದಿನ ಏನೇ ಬಂದರೂ ಸಹ ಸಿಎಂ ಬದಲಾವಣೆ, ಸಿಎಂ ಬದಲಾವಣೆ, ಸಿಎಂ ಬದಲಾಗದಂತೂ ಕಾಣಿಸ್ತಾ ಇಲ್ಲ. ಒಂದು ಕಡೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಹೈಕಮಾಂಡ್ಗೆ ಬಿಟ್ಟಂತಹ ನಿರ್ಧಾರ ಅಂತ ಹೇಳ್ತಾನೆ ಇದ್ದಾರೆ. ಅವರ ನಿರ್ಧಾರ ಅಂತೂ ಗಟ್ಟಿಯಾಗಿದೆ. ಆದ್ರೆ ಅವ್ರ ಜೊತೆ ಇರುವಂತಹ ಶಾಸಕರ, ಸಚಿವರ ಮಾತುಗಳು ಮಾತ್ರ ಬದಲಾಗ್ತಾನೆ ಹೋಗ್ತಾ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ ಸರ್. ಬೈ ಎಲೆಕ್ಷನ್ 5 ವರ್ಷ ಮುಂದುವರಿತಾರೆ ನಂಗೆ ಆಯ್ತು ನೋಡಿ. ಅದು ಅರ್ಧಗಿರ್ಧ ಅಂತ ಇಲ್ಲ, ಕೇಳಿಲ್ಲ. ಸೊ ಈಗ ಅವ್ರು ಇದಾರೆ, ಮುಂದುವರಿತಾರಂತ ಅಷ್ಟೇ ನಮ್ದು. ಅದು ಮಿಕ್ಕಿದೆಯಲ್ಲ ಅಪ್ ಹೈಕಮಾಂಡ್ಗೆ. ಸರ್, ಶೀಘ್ರದಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ, ಮೇಟಿಯವ್ರ ಕುಟುಂಬದಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಗೊಂದಲ ಸೃಷ್ಟಿಸುವಂತದ್ದು, ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾವು ಹೇಳ್ತೀವಿ. ನಾವು ಈಗಾಗಲೇ ಅವ್ರಿಗೆ ಫೋನ್ ಮುಖಾಂತರ ಹೇಳಿದೀವಿ ಆ ರೀತಿ ಆಗಬಾರ್ದು ಅಂತ. ಅಂತಿಮವಾಗಿ ಪಕ್ಷ ಏನ್ ನಿರ್ಧಾರ ಮಾಡ್ತೈತೆ ಎಲ್ಲರೂ ಪಾಲನೆ ಮಾಡ್ಬೇಕು. ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ ಸರ್. ಬೈ ಎಲೆಕ್ಷನ್ 5 ವರ್ಷ ಸಿಎಂ ಮುಂದುವರಿತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಮುಂದುವರಿತಾನೇ ಇದೆ. ಅದಕ್ಕಂತೂ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ರಾಜಕೀಯದ ಕುರ್ಚಿ ಕಿತ್ತಾಟಕ್ಕೆ, ರಾಜ್ಯ ರಾಜಕೀಯದ ಪಟ್ಟದ ಆಟಕ್ಕೆ ಕೊನೆನೇ ಇಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿರುವಂತದ್ದು ಅವ್ರು ಮುಂದುವರಿತಾರೆ, ಅದು ಗೊತ್ತಿಲ್ಲ. ಈಗ ಹೈಕಮಾಂಡ್ಗೆ ಬಿಟ್ಟಂತಹ ನಿರ್ಧಾರ ಅಥವಾ ಬಜೆಟ್ ಆದ್ಮೇಲೆ ಏನಾದ್ರೂ ಮಹತ್ತರ ಬೆಳವಣಿಗೆಗಳು ಆಗುತ್ತಾ? ಯಾಕಂತ ಹೇಳಿದ್ರೆ ಡೆಲ್ಲಿಗೆ ಹೋಗಿ ಬರ್ತಾನೆ ಇರ್ತಾರೆ, ಅದೊಂದು ಬೇರೆ ಪ್ರಶ್ನೆ. ಇತ್ತೀಚೆಗಷ್ಟೇ ಡಿಕೆಶಿ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು, ಅದು ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಒಳಪಟ್ಟಿತ್ತು. ಈಗ ಮತ್ತೆ ಬಜೆಟ್ ನಂತರ ಏನಾದ್ರೂ ಮಹತ್ತರವಾದಂತಹ ಬದಲಾವಣೆಗಳು ಆಗಬಹುದಾ ಎನ್ನುವಂತಹ ನಿರೀಕ್ಷೆಗಳು ಎಲ್ಲರಲ್ಲೂ ಕೂಡ ಹುಟ್ಕೊಂಡಿರುವಂತದ್ದು. ಆದ್ರೆ ಗೊಂದಲ ನಿಲ್ಲಬೇಕನ್ನೋದು ನನ್ನ ವಿಚಾರ. ಗೊಂದಲ ನಿಲ್ಲೇಬೇಕು. ಇದಕ್ಕೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಇಡಬೇಕಾದಂತಹ ಕೆಲಸ ಕೂಡ ಹೈಕಮಾಂಡ್ಗೆ ಬಿಟ್ಟಂತಹ ನಿರ್ಧಾರ. ಇದನ್ನ ಸಿಎಂ ಕೂಡ ಹೇಳಿದ್ದಾರೆ, ಡಿಸಿಎಂ ಕೂಡ ಹೇಳಿದ್ದಾರೆ. ಎಲ್ಲ ಒಂದು ಕಡೆ ಬ್ರೇಕ್ ಬೀಳುತ್ತೆ, ಇವತ್ತಲ್ಲ ನಾಳೆ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತೆ ಎನ್ನುವಷ್ಟರಲ್ಲಿ ಅವರ ಪಕ್ಷದವರೇ ಒಂದು ಸಾಕಷ್ಟು ಊಹಾಪೋಹಗಳನ್ನ ಹುಟ್ಟು ಹಾಕ್ತಿರೋದನ್ನ ನಾವು ನೋಡ್ತಾ ಇರ್ತೀವಿ.